ಇವತ್ತಿನ 2024-25 ಆರ್ಥಿಕ ವರ್ಷದ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ 5 ಪ್ರಮುಖ ಅಂಶಗಳನ್ನು ಒಳಗೊಂಡಿರತಕ್ಕಂಥ ಪ್ರಮುಖವಾದ ವಿಷಯಗಳಿದ್ದಾವೆ. ಪ್ರಧಾನಮಂತ್ರಿಗಳ ಚಿಂತನೆ ವಿಕಸಿತ ಭಾರತ ಅಂತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಗೆ 2047ಕ್ಕೆ 100 ವರ್ಷಗಳನ್ನು ಸ್ವಾತಂತ್ರ್ಯ ಬಂದ ನಂತರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಮೃತ ಕಾಲವನ್ನು ನಾವು ಈ ದೇಶದ ಜನತೆಗೆ ನೀಡಬೇಕು ಅಂತಕ್ಕಂಥ ಮತ್ತೊಂದು ಅವರ ಒಂದು ದೂರದೃಷ್ಟಿಯ ಭಾವನೆಗಳನ್ನು ಮೇಲಿಟ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷಗಳ ಅವರ ಆಡಳಿತದಲ್ಲಿ, ಪ್ರಧಾನಮಂತ್ರಿಗಳ ನೇತೃತ್ವ ಆಡಳಿತದಲ್ಲಿ ಎರಡನೇ ಅವಧಿಗೆ ಆರ್ಥಿಕ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು 7ನೇ ಬಜೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ. ಈ ಒಂದು ಬಜೆಟ್ನ ಪ್ರಮುಖ ಅಂಶಗಳು ಈ ಚುನಾವಣೆಯ ನಂತರ, ಲೋಕಸಭೆ ಚುನಾವಣೆಯ ನಂತರದ ಜನತೆಯ ಒಂದು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ದೇಶದ ಜನತೆಯ ಆಶೀರ್ವಾದದ ಮುಖಾಂತರ ಅಧಿಕಾರಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ 5 ಕಾರ್ಯಕ್ರಮಗಳಿಗೆ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಇವತ್ತಿನ ಪ್ರಮುಖವಾದ ಬಜೆಟಿನ ಮುಖ್ಯಾಂಶಗಳಿದೆ. ಇವತ್ತಿನ 2024-25 ಆರ್ಥಿಕ ವರ್ಷದ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ 5 ಪ್ರಮುಖ ಅಂಶಗಳನ್ನು ಒಳಗೊಂಡಿರತಕ್ಕಂಥ ಪ್ರಮುಖವಾದ ವಿಷಯಗಳಿದ್ದಾವೆ. ಪ್ರಧಾನಮಂತ್ರಿಗಳ ಚಿಂತನೆ ವಿಕಸಿತ ಭಾರತ ಅಂತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಗೆ 2047ಕ್ಕೆ 100 ವರ್ಷಗಳನ್ನು ಸ್ವಾತಂತ್ರ್ಯ ಬಂದ ನಂತರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಮೃತ ಕಾಲವನ್ನು ನಾವು ಈ ದೇಶದ ಜನತೆಗೆ ನೀಡಬೇಕು ಅಂತಕ್ಕಂಥ ಮತ್ತೊಂದು ಅವರ ಒಂದು ದೂರದೃಷ್ಟಿಯ ಭಾವನೆಗಳನ್ನು ಮೇಲಿಟ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷಗಳ ಅವರ ಆಡಳಿತದಲ್ಲಿ, ಪ್ರಧಾನಮಂತ್ರಿಗಳ ನೇತೃತ್ವ ಆಡಳಿತದಲ್ಲಿ ಎರಡನೇ ಅವಧಿಗೆ ಆರ್ಥಿಕ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು 7ನೇ ಬಜೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ. ಈ ಒಂದು ಬಜೆಟ್ನ ಪ್ರಮುಖ ಅಂಶಗಳು ಈ ಚುನಾವಣೆಯ ನಂತರ, ಲೋಕಸಭೆ ಚುನಾವಣೆಯ ನಂತರದ ಜನತೆಯ ಒಂದು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ದೇಶದ ಜನತೆಯ ಆಶೀರ್ವಾದದ ಮುಖಾಂತರ ಅಧಿಕಾರಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ 5 ಕಾರ್ಯಕ್ರಮಗಳಿಗೆ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಇವತ್ತಿನ ಪ್ರಮುಖವಾದ ಬಜೆಟಿನ ಮುಖ್ಯಾಂಶಗಳಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.